ಹಾಯ್ ಗಾಯ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ವ್ಲಾಗಲ್ಲಿ ನಾನು ಇವತ್ತು ನಿಮಗೆ ಕ್ವಿಕ್ಕಾಗಿ ವಡೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸೊ ಇವತ್ತು ಸಂಜೆ ಆಗಿದೆ ಆಲ್ರೆಡಿ. ಸೋಮು ಇನ್ನೇನು ಆಫೀಸಿಂದ ಬರೋ ಟೈಮ್ ಆಯಿತು. ಏನು ಮಾಡ್ತಾ ಇದ್ದೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಸೊ ನಮ್ಮಮ್ಮ ಆಲ್ಮೋಸ್ಟ್ ಇದು ರುಬ್ಬಿ ಕೊಟ್ಟಿದ್ದಾರೆ. ನಾನು ಈರುಳ್ಳಿ ಹೆಚ್ಚಿ ಇಟ್ಟಿದ್ದೆ. ಅದಕ್ಕೆ ಏನಮ್ಮ ಇದ್ದಿದ್ದು ಅಕ್ಕಿ ಹಿಟ್ಟು. ಓಕೆ, ಅಕ್ಕಿ ಹಿಟ್ಟು ಮತ್ತು ಈಗ ಉಪ್ಪನ್ನ ಸೇರಿಸ್ಬೇಕು. ಉಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಎರಡನ್ನೂ ಕೂಡ ಸೇರಿಸಿ ನಾನಿವಾಗ ವಡೆ ಮಾಡ್ತಾ ಇದ್ದೀವಿ. ನೋಡಿ, ಉಪ್ಪು ಇಷ್ಟು ಹಾಕ್ತಾ ಇದ್ದೀನಿ ನಾನು. ಇದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ, ಕಡಲೆಬೇಳೆನ ನೆನೆಸಿ ರುಬ್ಬಿ ಇಟ್ಟಿರೋದು. ಕಡಲೆಬೇಳೆನ ತುಂಬ ನುಣ್ಣಗೆ ರುಬ್ಬಾರ್ದು, ಆವಾಗ ಚೆನ್ನಾಗಿರಲ್ಲ. ಸ್ವಲ್ಪ ಬಾಯಿಗೆ ಸಿಗೋ ಥರ ಇಟ್ಟರೆ ಇನ್ನು ತುಂಬ ಚೆನ್ನಾಗಿರುತ್ತೆ. ಅದನ್ನ ಇವಾಗ ಕಲಿಸ್ಕೋಬೇಕು. ಓಕೆನಾ? ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಬಿಟ್ಟು ಕಲಿಸ್ಕೋಬೇಕು. ಕೊತ್ತಂಬರಿ ಸಬ್ಬಸ್ಗೆ, ಈ ಸಬ್ಬಸ್ಗೆ ಎಲ್ಲ ನಮ್ಮ ಮನೇಲಿ ಇಲ್ಲ ಸದ್ಯಕ್ಕೆ. ಕೊತ್ತಂಬರಿ ಸೊಪ್ಪು ಒಂದಿದೆ, ಅದನ್ನ ಹಾಕ್ಬಿಟ್ಟು ಎಲ್ಲದನ್ನು ಕಲಿಸ್ಬಿಡೋದು ಅಷ್ಟೇ. ನುಗ್ಗೆ ಹಾಕೋದು. ಬಟ್ ಕಹಿ ಕೆಲವ್ರಿಗೆ ಇಷ್ಟ ಆಗಲ್ಲ, ಕಹಿ ಬರುತ್ತೆ ಅಲ್ಲ ನಮ್ಮ. ಹೌದು. ನಾನು ತೆಗಿತೀನಿ ಬಾ. ನಮ್ಮಮ್ಮನೂ ಮಾಡು. ಸಾಕು, ನೀನು ಹಿಂಗೆ ಇಟ್ಕೋಬೇಕಷ್ಟೇ. ಇಷ್ಟೊಂದು ತೀರ ಬೇಡ, ಇಷ್ಟು ಕವರ್ ಆಗಬೇಕು. ಓಕೆ, ಕೊತ್ತಂಬರಿ ಸೊಪ್ಪು ಕಡ್ಡಿನೂ ವೇಸ್ಟ್ ಮಾಡಂಗಿಲ್ಲ. ಅಷ್ಟೊಂದು ಜಾಸ್ತಿ ಆಗ್ಬಿಟ್ಟಿದೆ, 60 ರೂಪಾಯಿ ಒಂದು ಕಟ್ಟಿಗೆ. ಸೊ ಬಟ್ ಇದಕ್ಕೆ ಕಡ್ಡಿ ಹಾಕೋಕ್ಕಾಗಲ್ವೇ, ಅದಕ್ಕೇನೆ ಈ ಥರ ಇದನ್ನು ತೊಳ್ಕೊಂಬಂದು ಇದನ್ನ ಸಣ್ಣಕ್ಕೆ ಹೆಚ್ಚಿಸ್ತಾ ಇದ್ದೀನಿ. ಡೈರೆಕ್ಟಾಗಿ ಕಲ್ಸೋದು. ನಾನು ನೀರೇನು ಹಾಕೋದಕ್ಕೆ ಹೋಗಲ್ಲ. ಯಾಕಂದ್ರೆ ಕಡಲೆಬೇಳೆ ಮತ್ತೆ ಈರುಳ್ಳಿ ಇದೆಯಲ್ವಾ, ಅದು ಸ್ವಲ್ಪ ಸೋಮು ಬಂದ್ರು ಅನ್ಸುತ್ತೆ. ನನ್ನ ಹತ್ರ ನೀನು ಮಗ ನಂಗೆ ಟರ್ಕಿ ಇಷ್ಟ ಆಗಲ್ಲ, ಮಂಚ್ ಇಷ್ಟ. ಆಗುತ್ತೆ. ಇದನ್ನ ಲಾಸ್ಟ್ ಟೈಮ್ ಅವಳಿಗೆ ತಂದಿದ್ದು. ನೈಟ್ ನಿಪ್ಪಲ್ ಕಳ್ದೋಗ್ಬಿಟ್ಟು ಒಳ್ಳೆ ಪಜಿತಿ ಆಯ್ತಲ್ಲ ಪಾಪಣ್ಣಿದು ನೈಟು. ನೀನೇನು ಯಾವಾಗ ಅಂತ ಕೇಳ್ತೀನಿ. ಚಪ್ಲಿ ಅಲ್ಲ, ನಿಪ್ಪಲ್. ರಾಮಗೂ ಸೀತೆಗೂ ಏನಾಯ್ತು ನನಗೆ. ಶುಂಠಿ ಬೆಳ್ಳುಳ್ಳಿ ಕರಿಬೇವು ಸೊಪ್ಪು ಕರಿಬೇವು ಸೊಪ್ಪು ಇಲ್ಲ. ಸರಿ, ಎಷ್ಟು ಸರಿ ಹೇಳ್ತೆ ಹೋಗಂತ. ಎಣ್ಣೆ ಅವಾಗ ಕರಿಬೇವು ಸೊಪ್ಪು.
ಇದಕ್ಕಿವಾಗ ನಾನು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ನಾನು ಹಾಕಿದ್ದೀನಿ. ಅದು ಚೆನ್ನಾಗಿರುತ್ತೆ ಫ್ಲೇವರು. ಮತ್ತು ನಾನು ನೀರೇನು ಆ್ಯಡ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಈರುಳ್ಳಿನೇ ಸ್ವಲ್ಪ ನೀರು ಬಿಡುತ್ತೆ. ಆಮೇಲೆ ನಾನು ಎಕ್ಸ್ಟ್ರಾ ನೀರು ಆ್ಯಡ್ ಮಾಡಿದ್ರೆ ಮತ್ತು ಇನ್ನೂ ನೀರಾಗಿಬಿಡುತ್ತೆ, ಆವಾಗ ತಟ್ಟಕ್ಕೆ ಬರಲ್ಲ ವಡೆ, ಅದಕ್ಕೋಸ್ಕರ. ಇವಾಗ ಒಂದೊಂದೇ ಎಣ್ಣೆಗೆ ಹಾಕೋದೆ. ನೋಡಿ ಎಷ್ಟು ತೆಳ್ಳಗೆ ಒಡೆ ತಟ್ಟಿದ್ದೀನಿ ಅಂತ. ಸೊ ಒಡೆ ತಟ್ಟೋದು ಒಂದು ಕಲೆ ಆ್ಯಕ್ಚುಲಿ. ನಂತರ ನಂಗೆ ಇದನ್ನು ಪ್ರಿಯಾನೇ ಮಾಡೋದು ಹೇಳ್ಕೊಟ್ಟಿದ್ದು ಬೈ ದ ವೇ. ಆಯಿತಾ, ಒಡೆನ ಈ ರೀತಿ ತೆಳ್ಳಗೆ ತಟ್ಟಿ ಎಣ್ಣೆ ಕಾದಿದ ತಕ್ಷಣ ಒಡೆ ಬಿಟ್ಬಿಡ್ಬೇಕು ನೋಡಿ. ಇವಾಗಂತೂ ಮಳೆಗಾಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಏನಾದರೂ ಒಂದು ಮಳೆ ಬರೋ ಟೈಮಲ್ಲಿ ಅಥವಾ ಸಂಜೆ ಟೈಮಲ್ಲಿ ಚಳಿನೂ ಸ್ಟಾರ್ಟ್ ಆಗಿದೆ ಜೋರಾಗೆ, ಏನಾದರೂ ತಿಂತಾ ಇರೋಣ ಅಂತ ಅನಿಸ್ತಾ ಇರುತ್ತೆ. ಸೊ ಈ ಒಂದು 3 ಮಂತ್ಸಲ್ಲಿ ಎಣ್ಣೆ ತುಂಬ ಖರ್ಚಾಗುತ್ತೆ ನಾವು ಮೋಸ್ಟ್ಲಿ ಎಲ್ಲರ ಮನೇಲೂ ಅಲ್ವಾ. ಆ ಥರ ತುಂಬ ಒಂಥರ ಬಿಸಿ ಬಿಸಿಯಾಗಿ ಏನಾದ್ರು ತಿಂತಾ ಇರೋಣ ಅಂತ ಅನಿಸ್ತಾ ಇರುತ್ತೆ. ನಾನಿಲ್ಲಿ ವಾಯ್ಸ್ ಓವರ್ ಕೊಟ್ಟಿದ್ದೀನಿ, ಅದಕ್ಕಿಂತ ಮುಂಚೆ ನಾನು ಸೋಮು ಏನೋ ಡಿಸ್ಕಷನ್ ಮಾಡ್ತಾಯಿದ್ವಿ ಅಲ್ಲಿ, ಹಾಗಾಗಿ ವಾಯ್ಸ್ ಓವರ್ನ ಕೊಟ್ಟಿದ್ದೀನಿ. ವಡೆ ಆಗಿದ ತಕ್ಷಣ ವಡೆನ ಮಾಡಿಕೊಂಡು ಸೋಮುಗೂ ಕೊಟ್ಟು ಬಿಸಿ ಬಿಸಿ ವಡೆ ತಿನ್ನೋದಷ್ಟೇ. ಇದಕ್ಕೆ ಚಟ್ನಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಆ ಚಟ್ನಿ ಎಲ್ಲ ಮಾಡೋಕ್ಕಾಗಲ್ಲ, ಸುಮ್ಮನೆ ಉಳಿಯತ್ತೆ. ಇಷ್ಟಿಷ್ಟೇ ಉಳಿದ್ರೂ ಸುಮ್ಮನೆ ವೇಸ್ಟು. ಈ ವಡೆ ಆದರೆ ಒಂದು 4 ಹಂಗೆ ತಿನ್ಕೊಂಬಿಡ್ತೀವಿ ಎಲ್ಲರೂ ಆಗ್ತಾನೆ. ಮತ್ತು ಚಟ್ನಿ ಎಲ್ಲ ಮಾಡಿಕೊಂಡ್ರೆ ಸುಮ್ಮನೆ ಉಳಿಯತ್ತೆ ಅಂತ ಹೇಳಿಬಿಟ್ಟು ನಾನು ಚಟ್ನಿ ಏನು ಮಾಡೋಕ್ಕೆ ಹೋಗಿಲ್ಲ. ಬಟ್ ತುಂಬ ಚೆನ್ನಾಗಿರುತ್ತೆ. ಈ ಹಸಿರು ಚಟ್ನಿ ಮಾಡಿಬಿಟ್ರೆ ಮೆಣಸಿನ್ಕಾಯ್ದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಾತ್ರ. ಸೋಮು ಹಿಂಗೆ ಆಫೀಸಿಂದ ಬಂದ ತಕ್ಷಣ ಅವಳೇನಾದ್ರು ಮಲಗಿದ್ರೆ ಅವಳನ್ನ ಆಟ ಆಡಿಸ್ಬಿಟ್ಟು, ಆಮೇಲೆ ಮತ್ತೆ ಅವಳೇನಾದ್ರು ಆಟ ಆಡ್ತಾಯಿದ್ರೆ ಆಟ ಆಡ್ಬಿಟ್ಟು ಮತ್ತೆ ತಿರ್ಗಾ ಮೇಲೆ ಹೋಗ್ಬಿಡ್ತಾರೆ, ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ಬಂದುಬಿಡ್ತಾರೆ ಅವರು. ಮತ್ತು ಸಂಜೆ ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಕುತ್ಕೊಂಡು ಮತ್ತೆ ಅವ್ರಿಗೇನಾದ್ರು ಕೆಲಸ ಇತ್ತು ಅಂದರೆ ಕೆಲಸ ಮಾಡ್ಕೋತಾರೆ. ಅದು ಅವರ ರೊಟೀನು ಅಷ್ಟೇ. ಈ ಚಾಕ್ಲೇಟ್ಸ್ ಎಲ್ಲ ಸೋಮು ನನಗೆ ತಂದಿರೋದು, ಅವಳಿಗೆಲ್ಲ ಸುಮ್ಮನೆ ಅವಳಿಗೆ ಇಟ್ಕೊಳಕ್ಕೆ ಕೊಡ್ತೀವಿ, ಅಥವಾ ಒಂದೇ ಒಂದು ಸರಿ ಸಿಪ್ಪೇನಾದ್ರು ಮಾಡೋ ಥರ ಮಾಡ್ತೀವಿ ಅಷ್ಟೇ. ಬಿಟ್ಟರೆ ಅವಳಿಗೆ ಚಾಕ್ಲೇಟ್ ಎಲ್ಲ ಕೊಡಲ್ಲ. ಅವಳಿಗೆ ಚಾಕ್ಲೇಟ್ ಅಭ್ಯಾಸ ಆಗಿದೆ, ಆದ್ರೂ ಕೂಡ ಇಲ್ಲಿ ಪಕ್ಕದ ಮನೆ ಅಲ್ಲಿ ಇಲ್ಲಿ ಹೋದಾಗೆಲ್ಲ ಅಂಕಲ್ ಆಂಟಿ ಎಲ್ಲ ಕೊಟ್ಟಿರ್ತಾರೆ ಒಂದೊಂದು ಸರಿ ಚಿಕ್ಕದು ಮೆಂಟೋ ಫ್ರೆಶ್ ಆ ಥರದ್ದು ಏನಾದ್ರು ಕೊಟ್ಟು ಅವಳಿಗೆ ಅಭ್ಯಾಸ ಆಗಿದೆ. ಬಟ್ ನಮ್ಮ ಮನೇಲಂತೂ ಅವಳಿಗೆ ಚಾಕ್ಲೇಟ್ ಅವೆಲ್ಲ ನಾವು ಕೊಡೋದೇ ಇಲ್ಲ, ಯಾವುದೇ ಕಾರಣಕ್ಕೂ ಕೊಡಲ್ಲ. ಹಲ್ಲು ಹೋಗ್ಬಿಡುತ್ತೆ ಅವಕ್ಕೆ, ನೆಕ್ಸ್ಟು ಹುಟ್ಟಬೇಕಲ್ವಾ ಹಲ್ಲು, ಅದು ಹೆಲ್ದಿಯಾಗಿರಬೇಕು ಅಂದರೆ ಇವಾಗ ಚಾಕ್ಲೇಟ್ ಎಲ್ಲ ಕೊಡಬಾರ್ದು ಮಕ್ಕಳಿಗೆ ಯಾವುದೇ ಕಾರಣಕ್ಕೂ. ಓಪನ್ ಮಾಡ್ಕೊಡ್ತೀನಿ ನನಗೆ ಚಾಕಿ ಹಾಗೆ ಕೊಡು, ಹಾಗೆ ಮಾಡಿ ಪ್ಯಾಡು, ನಾವು ಪ್ಯಾಡು ನಾನು ನೋಡಿ ಪ್ಯಾಡು ಎದ ಮೇಲೆ ನೋಡು ಪಾಪು. ನೋಡಿದ್ದೀನಿ ನಾನು ಅವ್ರನ್ನ. ಎತ್ಕೊಳ್ಳಲ್ಲ ಮುಗೀತು. ಆಯಿತು, ಇವಾಗ ಪಾಪುನು ಎದ್ಲು. ಅವಳಿಗೆ ಹೀಗೆ ಒಂದು ಸ್ವಲ್ಪ ಹೊತ್ತು ಅವಳು ಆಟಾಡ್ಕೊಂಡು ಮತ್ತೆ ತಿರ್ಗಾ ನಮ್ಮ ಕೆಲಸಗಳನ್ನ ನಾವು ಮಾಡ್ಕೊಳ್ಳೋದಷ್ಟೇ. ಸಂಜೆ ದೀಪ ಹಚ್ತಾ ಇದ್ದೀನಿ ನೋಡಿ. ಅಲ್ಲಿ ಹೋಗ್ಬಿಟ್ರೆ ಸಾಕು ಅವಳು ಓಡಿ ಬಂದುಬಿಡ್ತಾಳೆ. ದೀಪ ಹಚ್ಬಿಟ್ಟು ಅವಳನ್ನ ವಾಕಿಂಗ್ ಕಳಿಸಿ ಅವಳಿಗೊಂದು ಸ್ವಲ್ಪ ಸ್ನ್ಯಾಕ್ಸ್, ಸಂಜೆ ಟೈಮ್ ಸ್ನ್ಯಾಕ್ಸ್ ಏನಾದರೂ ಕೊಟ್ಬಿಟ್ಟು ನಾನು ನನ್ನ ಪಾಡಿಗೆ ಒಂದು ಸ್ವಲ್ಪ ಹೊರಗೆ ಹೋಗಿ, ವೆದರ್ ತಣ್ಣಗಿದ್ರೆ ಮಾತ್ರ ಹೊರಗಡೆ ಹೋಗ್ತೀನಿ, ಇಲ್ಲ ಅಂತಂದರೆ ಹೋಗೋದೇ ಇಲ್ಲ ನಾನು. ಸೊ ವೆದರ್ ನಂಗೆ ಈ ಥರ ಇದ್ದರೆ ತುಂಬ ಇಷ್ಟ ಆಗುತ್ತೆ.
ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ತಣ್ಣಗೆ ಓಡಾಡಿಕೊಂಡು ಮತ್ತೆ ತಿರ್ಗಾ ಬರಬೇಕು ಅಂತ ಅನಿಸುತ್ತೆ. ನಾನು ಯಾವಾಗ ಪೂಜೆ ಮಾಡೋಕ್ಕೆ ಹೋದ್ರೂ ಅಷ್ಟೇ, ಇವಳು ನನ್ನ ಹಿಂದೆನೇ ಇರ್ತಾಳೆ ಮತ್ತು ನಾನು ಹೆಂಗೆ ಮಾಡ್ತೀನಿ ಅದೇ ಥರನೇ ರಿಪೀಟ್ ಮಾಡ್ತಾ ಇರ್ತಾಳೆ. ಗುಡ್ ಹ್ಯಾಬಿಟ್ ಅಂತ ಅನಿಸುತ್ತೆ ನನಗೂ. ಆಮೇಲೆ ಊದಿನ ಕಡ್ಡಿ ಇಟ್ಕೊಂಡು ಅವಳು ಹಿಂಗೆ ಬೆಳಗ್ತಾ ಇರ್ತಾಳೆ. ಒಟ್ನಲ್ಲಿ ರಿಪೀಟ್ ಮಾಡ್ತಾಳೆ ನಾವೇನು ಮಾಡಿದ್ರು. ಆಮೇಲೆ ಇತ್ತೀಚೆಗೆ ತುಂಬ ಮಾತಾಡೋದು ಕಲಿತಾ ಇದ್ದಾಳೆ. ಮೋಸ್ಟ್ಲಿ ಇನ್ನೊಂದು 6 ಮಂತಲ್ಲಿ ಕಂಪ್ಲೀಟ್ ಪರ್ಫೆಕ್ಟಾಗಿ ಮಾತಾಡ್ತಾಳೆ ಅಂತ ಅನಿಸುತ್ತೆ. ಇನ್ನೇನು ನಿಯರ್ಲಿ 2 ಇಯರ್ಸ್ ಅಲ್ವಾ. ಆಮೇಲೆ ಅವಳಿಗೆ ಇವಾಗ ಎಕ್ಸಾಕ್ಟ್ಲಿ 1.8 ಇಯರ್ಸ್ ರನ್ನಿಂಗ್ ಅವಳಿಗೆ. ಸೊ ಮಾತಾಡೋಕ್ಕೂ ಟ್ರೈ ಮಾಡ್ತಾಳೆ. ಎಲ್ಲ ನಾವೇನು ಮಾತಾಡ್ತೀವಿ ಅದನ್ನೆಲ್ಲ ರಿಪೀಟ್ ಮಾಡ್ತಾಳೆ ಒಟ್ಟಿನಲ್ಲಿ ಚೆನ್ನಾಗೆ. ನೋಡಬೇಕು ಹೆಂಗಿರುತ್ತೆ ನೆಕ್ಸ್ಟ್ ಅಂತ. ಇವಾಗ ಮಾತಾಡೋ ಸ್ಟೇಜಲ್ಲಿ ತುಂಬ ಚೆಂದ ಮಕ್ಕಳು. ಆ ತೊದಲು ನುಡಿ ಅಂತ ಹೇಳ್ತಾರಲ್ಲ, ತುಂಬ ಚೆನ್ನಾಗಿರುತ್ತೆ ಕೇಳಿಸ್ಕೊಳ್ಳೋದಕ್ಕೆ. ಹಾಗಾಗಿ ಸ್ಟಾರ್ಟ್ ಮಾಡಿದ್ದಾರೆ ಮೇಡಮ್. ಏನೇನೋ ಮಾತಾಡ್ತಾರೆ. ಆಮೇಲೆ ಆ ಮೂಲೆಯಲ್ಲಿ ಒಂದು ಕುಬೇರನ ಇಟ್ಟಿದ್ದೀವಲ್ಲ, ಆ ಕುಬೇರಂಗೆ ಹೋಗಿ ಮುತ್ಕೊಡ್ತಾಳೆ ಯಾವಾಗ್ಲೂ. ಒಂಥರ ಕ್ಯೂಟ್ ಅನಿಸುತ್ತೆ. ಮೊಟ್ಟೆ ತಿನ್ನಂತೆ ನಡಿ ಮೊಟ್ಟೆ. ಅದಾದಮೇಲೆ ಸೋಮಗೆ ಕಾಫಿ ಕೊಟ್ಟು, ನಾನು ಒಂದು ಸ್ವಲ್ಪ ಕಾಫಿ ಕುಡ್ಕೊಂಡು ಅಮ್ಮಗೂ ಎಲ್ಲ ಕಾಫಿ ಕೊಟ್ಟು ಆರಾಮಾಗೆ ಪಾಪಗೂ ಒಂದು ಹಣ್ಣು ಮತ್ತು ಅವಳಿಗೆ ಎಗ್ಗನ್ನ ಕೊಡ್ತೀವಿ ಸಂಜೆ ಟೈಮು. ಯೂಶ್ವಲಿ ಅವಳು ಹೊರಗಡೆ ವಾಕಿಂಗ್ ಹೋಗ್ತಾಳಲ್ವ, ಅಂಥ ಟೈಮಲ್ಲಿ ಎಗ್ಗು ಮತ್ತು ಏನಾದರೂ ಒಂದು ಹಣ್ಣು ಕೊಟ್ಬಿಟ್ರೆ ತಿನ್ಕೊಂಬಿಡ್ತಾಳೆ ಅವಳು. ಅಷ್ಟೇ ಅವಳದು ರೊಟೀನು. ನಮ್ಮದು ಇನ್ನೇನು ಸಿಂಪಲ್ ರೊಟೀನ್ ಅಷ್ಟೇ. ನೋಡಿ ಅವಳೇ ಸ್ಪೂನಲ್ಲಿ ಎತ್ಕೊಂಡು ತಿಂತಾಳೆ. ಈವನ್ ನಾರ್ಮಲ್ ಸ್ಪೂನ್ ಕೊಟ್ಟರು ಅಷ್ಟೇ, ಏನಾದರೂ ಊಟ ಇದ್ದರೆ ಅದನ್ನು ಎತ್ಕೊಂಡು ಅವಳೇ ಆರಾಮಾಗಿ ತಿಂತಾಳೆ ಸ್ಪೂನಲ್ಲಿ, ಏನು ತೊಂದರೆ ಇಲ್ಲ. ಇನ್ನೇನು ಆಗ್ತಾ ಇದೆಯಲ್ಲ, 2 ವರ್ಷ ಹತ್ತತ್ರ ಬರ್ತಾ ಇದ್ದಾಳೆ. ಎಲ್ಲನೂ ಕಲ್ತ್ಕೋತಾಳೆ ನಿಧಾನಕ್ಕೆ ಒಂದೊಂದೇ. ಓಕೆ ಬನ್ನಿ, ನಮ್ಮ ತೋಟದ್ದು ಪರಿಸ್ಥಿತಿ ಹೆಂಗಿದೆ ಅಂತ ಇವಾಗ ಸ್ವಲ್ಪ ಮಳೆ ನಿಂತಿರೋದ್ರಿಂದ ಹೋಗೋಣ ಅಂತ ಅಂದ್ಕೊಂಡಿದ್ವಿ ತೋಟದೊಳಗೆ. ನಾನಂತೂ ನಮ್ಮಮ್ಮ ಹೋದಾಗಿಂದ ಲಿಟ್ರಲಿ ಒಂಚೂರು ಕಾಲಿಟ್ಟಿರಲಿಲ್ಲ. ಹಾಕಿದ್ದ ತರಕಾರಿಗಳೆಲ್ಲ ಕೆಳಗಡೆನೇ ಅಲ್ಲೇ ಕರ್ಗೋಗ್ಬಿಟ್ಟಿದ್ವು ಎಷ್ಟೊಂದು. ಯಾಕಂದರೆ ನನಗೆ ಸ್ವಲ್ಪ ಹಾವು ಅಂದರೆ ಹೆದರಿಕೆ. ನಾನು ಎಲ್ಲಿ ಹಾವಿಗೆ ಬಂದುಬಿಡುತ್ತೋ ಅಲ್ಲಿ ಅಂದ್ಬಿಟ್ಟು ಮಳೆ ಸ್ಟಾರ್ಟ್ ಆಯ್ತಲ್ಲ, ಆವಾಗಿಂದ ನಾನು ಅಲ್ಲಿ ಕಾಲೇ ಇಟ್ಟಿಲ್ಲ. ಮೂಲಂಗಿ ಹಾಕಿದ್ವಿ, ಕ್ಯಾರೆಟ್ ಹಾಕಿದ್ವಿ, ಅದೆಲ್ಲ ಅಲ್ಲಲ್ಲೇ ಕರ್ಗೆ ಹೋಗ್ಬಿಟ್ಟಿದೆ. ಹಿಂಗೆ ಎಳೆದ್ರೆ ಅಂದರೆ ಗಟ್ಟಿನೆಲ್ಲ ಇದು ಒಂಥರ ಅದು ಸಾಫ್ಟ್ ಇರಲ್ಲ ಅಲ್ವಾ. ಸೊ ಹಾಗಾಗಿ ಏನಂತ ಒಳ್ಳೆ ಸೈಜು ಬರೋದಿಲ್ಲ ಇದೆಲ್ಲ. ಬಟ್ ಬಂದಿದ್ರೂ ಏನಾಗ್ಬಿಟ್ಟಿದೆ, ಈ ಥರ ಎಲ್ಲ ಕರ್ಗೆ ಹೋಗ್ಬಿಟ್ಟಿತ್ತು ಅಲ್ಲೇ. ನಮ್ಮಮ್ಮ ಅದು ಬೀಜ ಆಗೋವರೆಗೂ ಬಿಟ್ಕೊಂಡಿದ್ಯಲ್ಲ ನೀನು, ಇಷ್ಟು ದೊಡ್ಡ ಗಿಡ ಆಗೋಗ್ಬಿಟ್ಟಿದೆ ಅದು ಅಂತ ಹೇಳ್ತಾಯಿದ್ರು. ನಾನು ಹೋಗಿಲ್ಲ. ಆಮೇಲೆ ಅಲ್ಲಿ ಏನೇನು ಗಿಡ ಹಾಕಿದ್ರು ಅಂತಲೂ ನನಗೇನೂ ಗೊತ್ತೇ ಇರಲಿಲ್ಲ. ಎಲ್ಲ ಒಂದೇ ಥರ ಕಾಣಿಸ್ತಾ ಇತ್ತು. ಇವಾಗ ಪಾಲಕ್ ಸೊಪ್ಪು ಇದೆಯಲ್ಲ, ಪಾಲಕ್ ಸೊಪ್ಪು ಮತ್ತು ಇದ್ರದ್ದು ಸೊಪ್ಪು ಎಲ್ಲ ಒಂದೇ ಥರ ಕಾಣಿಸ್ತಾ ಇತ್ತು. ನನಗೆ ಅದು ಗೊತ್ತೂ ಆಗ್ತಿರ್ಲಿಲ್ಲ ಕರೆಕ್ಟಾಗೆ. ಇದು ಫಸ್ಟ್ ಟೈಮ್ ನಾವು ಹಾಕಿದ್ರಿಂದ ಸ್ವಲ್ಪ ಗೊತ್ತಾಗಿಲ್ಲ. ನೆಕ್ಸ್ಟ್ ಟೈಮ್ ಕರೆಕ್ಟಾಗಿ ನೋಡಿಕೊಂಡು ಹಾಕಬೇಕು, ಯಾವುದು ಗಿಡ ಎಲ್ಲ ಹಾಕಿದ್ದೀವಿ ಅಂತ ಹಾಕಿದ್ರೆ ಸರಿ ಹೋಗುತ್ತೆ. ಅಮ್ಮ ಅಲ್ಲಿ ನೋಡಿ ಕಿತ್ಕೊಡ್ತವ್ರೆ. ಅದೇ ಗೊತ್ತಾಗಿಲ್ಲ ಒಟ್ಟಿನಲ್ಲಿ. ಬಟ್ ಬೇರೆ ಇನ್ನೆಲ್ಲ ಗಿಡನೂ ಚೆನ್ನಾಗಿತ್ತು. ಇನ್ನೊಂದು ಗೊಂಗುರ ಸೊಪ್ಪು ಅಂತ ಹೇಳ್ತಾರಲ್ಲ, ಅದರಲ್ಲಿ ಬಿರಿಯಾನಿ, ಗೊಂಗುರ ಪಲಾವ್ ಆ ಥರ ಎಲ್ಲ ಮಾಡ್ತಾರೆ. ತುಂಬ ಹುಳಿ ಇರುತ್ತೆ, ಇನ್ಫ್ಯಾಕ್ಟ್ ಚೆನ್ನಾಗಿರುತ್ತೆ. ಅದು ತುಂಬ ಬೆಳ್ಕೊಂಡಿತ್ತು. ಅದನ್ನು ಕಿತ್ಬಿಟ್ಟು ಅದನ್ನು ಬಸ್ಸಾರು ಮಾಡಿದ್ವಿ. ಒಟ್ಟಿನಲ್ಲಿ ಸುಮಾರು ತರಕಾರಿಗಳು ಸಿಕ್ತು ಒಟ್ಟಿನಲ್ಲಿ ಇವತ್ತು ಹೋಗಿದ್ದಕ್ಕೂ. ಹಾಂ, 4-5 ಹಣ್ಣು ಒಂದೇ ಗಿಡದಲ್ಲಿ ಬಿಟ್ಬಿಟ್ಟಿತ್ತು. ಅಲ್ಲ ಇದು ಮೂಲಂಗಿ. ಕಡ್ಡಿ ಉತ್ತರೆ ಇಟ್ಕೊಳ್ಳಿ, ಬಾಲೆ ಸೊಪ್ಪು ಅಂತ. ಇಷ್ಟು ಬರುತ್ತಮ್ಮ, ಇಷ್ಟಿದ್ರೆ ಸಾಕು ಬೇರು. ಆಲೆ ಸೊಪ್ಪು ಅಂತ ಇದು. ನಡಿ, ಇದು ಶೋ ಗಿಡ ಅಮ್ಮ. ಇದು ಶೋ ಗಿಡ ಅಲ್ಲೇನಮ್ಮ?
ಇಲ್ಲೇ ಬಿದ್ದೈತೆ ಒಂದು ಗಿಡ. ಬಿಸಾಕ್ಬಿಡ್ತು ಗಾಯ್ತಮ್ಮ. ತುದಿ ತುದಿ ಮೂರು ಬಿದ್ದ. ನಡಿಯ ನಡಿ. ಅದೇ ಬೇಕು ಅನ್ನೋ ಕಡೆ ಬೆಳೆಯಲ್ಲ ಅವೆಲ್ಲ. ನಿಮ್ಮ ಮನೆ ಹತ್ರ ತುಂಬಾ ಇತ್ತು ಗಾಯತ್ರಮ್ಮ ಇದು. ಹೌದಾ? ನಿಮ್ಮ ಮನೆ ಹತ್ರ ಸಖತ್ ಇತ್ತಿದು. ಯಾವಾಗ ಇತ್ತು ಗೌರಮ್ಮ? ಅವಾಗ ನಾ ಬಂದಷ್ಟರಲ್ಲಿ ನಾನು ಎಷ್ಟೊಂದು ಸೊಪ್ಪು ಐತೆ ನೋಡುತ್ತೋ ಒಂದಿನ ಕಿತ್ಕೊಂಡು ಮಸಾಪ್ ಮಾಡಿದೆ. ಹೌದಾ? ಆಮೇಲೆ ನೀವು ಕಲ್ಲು ಹಾಕ್ಸ್ಬೇಕಾದ್ರೆ ಹೋಗ್ಬಿಡ್ತದು. ಏನೇನಿದೆ ನೋಡು ಇಲ್ಲಿ, ಗೊತ್ತೇ ಆಗಲ್ಲ ಅಲ್ಲ. ಮೊದಲೇ ಇದೆಲ್ಲ ಜಮೀನಲ್ಲ, ಅದಕ್ಕೆ ಎಲ್ಲ ರೂಟ್. ಇದು ಪಕ್ಕಾ ನಾಟಿ ಅಂದ್ರೆ ಇದೆ. ಹೆಂಗೆ ಹೇಳ್ತೀನಿ ನೋಡು, ಇಷ್ಟ ಬರೋದು ಅದು ಸೊಪ್ಪು ಎಳೆಗಳು. ಮತ್ತು ಮನೇಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಖಾಲಿಯಾಗಿತ್ತು, ಹಾಗಾಗಿ ಅದನ್ನು ಕೂಡ ಮಾಡಿದ್ರು ನಮ್ಮಮ್ಮ. ಅದನ್ನೇನೋ ಎಣ್ಣೆ ಹಾಕ್ಬಿಟ್ಟು ಅರಿಶಿನ ಹಾಕ್ಬಿಟ್ಟು ಮಾಡಬೇಕಂತೆ, ಆವಾಗ ತುಂಬ ದಿವಸ ಬರುತ್ತಂತೆ, ಹಾಳಾಗೋದಿಲ್ಲ ಅಂತ ಹೇಳ್ತಾರೆ. ಎನಿವೇಸ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಗನೆ ಖಾಲಿ ಆಗುತ್ತೆ, ತುಂಬ ದಿನ ಅಂದರೆ ಮ್ಯಾಕ್ಸಿಮಮ್ ಒಂದು 15 ದಿವಸ ಇಡ್ಬೋದು ಅಷ್ಟೇ. ನಾವಷ್ಟೇ ಇಡೋದು, ನನಗೆ ಅದಕ್ಕಿಂತ ಜಾಸ್ತಿ ದಿನ ಇಟ್ಕೊಳ್ಳೋಕ್ಕೆ ನನಗೆ ಇಷ್ಟ ಆಗಲ್ಲ, ಅಷ್ಟೇ ನಾವು ಇಟ್ಕೊಳ್ಳೋದು. ಇನ್ನೊಂದಿನ ರೆಸಿಪಿ ನಾನು ತೋರಿಸ್ತೀನಿ, ಓಕೆನಾ? ನಾವು ಓದುವಾಗ ಟೆಕ್ಸ್ಟ್ ಬುಕ್ಗಳು ಬೇರೆ ಥರ ಇತ್ತು, ಇವಾಗಿನ ಟೆಕ್ಸ್ಟ್ ಬುಕ್ಗಳು ಹೇಗಿದೆ ಅಂತ ಗೊತ್ತಿಲ್ಲ. ಅದಕ್ಕೆ ಸೋಮು ನೀನೆಲ್ಲ ಟೆಕ್ಸ್ಟ್ ಬುಕ್ ತೊಗೊಬಂದು ಓದು ನೋಡೋಣ ಹೆಂಗಿರುತ್ತೆ, ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಓದಿಸ್ತಾ ಇದ್ರು ಅವಳಿಗೆ. ಆಶಾವಾದಿ ಅಖಂಡ ಭರತಖಂಡದ ಒಡೆಯನನ್ನು ಬಯಸುತ್ತಿದ್ದ ದುರಾಶ ಪಿಶಾಚಿ ಹೊಯ್ಸಳ ಸಾಮ್ರಾಜ್ಯವನ್ನು ತನ್ನ ವಶ ಮಾಡಿಕೊಳ್ಳಲೆಂದು ಆಶಿಸಿ ಆದಿಯಮನನ್ನು ಪ್ರಚೋದಿಸಿ ದ್ವಾರ ಸಮುದ್ರದ ಮೇಲೆ ಕಳುಹಿಸಿದನು. ಕನ್ನಡ ಓದ್ತಾಳೆ. ನಿಂಗೆ ಲಾಸ್ಟಲ್ಲಿ ಸ್ವಲ್ಪ ಟಫ್ ಇದೆ, ನನ್ನ ಪ್ರಕಾರ ಹಳೆ ಕನ್ನಡ ಇದೆ, ಸ್ವಲ್ಪ ಅದು ಕಷ್ಟ ಆಗ್ಬೋದು. ಇವೆಲ್ಲ ಎಲ್ಲ ಪದ್ಯಗಳನ್ನೆಲ್ಲ ಬರೆಯೋಕ್ಕಿರ್ತಪ್ಪ ಇಂಗ್ಲೀಷ್. ಸಂಜೆ ಆಯಿತು, ಎಲ್ಲರೂ ಒಂದು ಸ್ವಲ್ಪ ವಾಕಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಗೆ ಬಂದ್ವಿ. ಪಾಪು ನೋಡಿ ಬರೀ ಕಲ್ಲಲ್ಲಿ ನಡೀತಿದ್ದಾಳೆ, ಯಾಕೆಂದರೆ ಮೊನ್ನೆ ಡಿಮಾರ್ಟಿಗೆ ಹೋದಾಗ ಒಂದು ಕ್ರಾಕ್ಸ್ ತೊಗೊಂಡು ಬಂದಿದ್ವಿ, ಅದನ್ನು ಅವತ್ತೇ ಆಟಾಡೋದ್ಲು ಹಾಕ್ಕೊಂಡು. ಅದೇನಾಗ್ಬಿಟ್ಟಿದೆ, ಫುಲ್ಲು ಸೈಡಲ್ಲಿ ಕಚ್ಚಿ ಫುಲ್ ಡೀಪ್ ಗಾಯ ಮಾಡಿಬಿಟ್ಟಿದೆ ಕಾಲತ್ರ. ಅದು ಅವಳಿಗೆ ಗೊತ್ತೇ ಆಗಿಲ್ಲ, ಮತ್ತು ಅದು ನೋವು ಅಂತಲೂ ಅವಳು ಅರ್ಥೂ ಇಲ್ಲ, ನಮಗೂ ಗೊತ್ತಾಗಿಲ್ಲ ಅದು. ಆಮೇಲೆ ಅದು ಯಾವಾಗ ಜಾಸ್ತಿಯಾಗಿ ರೆಡ್ಡಾಗಿ ಫುಲ್ಲು, ಅದು ನೆಕ್ಸ್ಟು ಡೇಗೆ ನಾವು ನೋಡ್ಕೊಂಡಿರೋದು ಅದನ್ನು. ಅಷ್ಟು ದೊಡ್ಡ ಗಾಯ ಆಗಿತ್ತು, ಅವಳಿಗೆ ಒಂಚೂರು ಗೊತ್ತೇ ಆಗಿಲ್ಲ ಅವಳಿಗೆ ಅದು. ಆಮೇಲೆ ಅದಕ್ಕೆ ಬೇಡವೇ ಬೇಡ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಅದು ಕಮ್ಮಿ ಆಗಲಿ ಗಾಯ, ಅದು ಸಣ್ಣದಾಗೂ ಆಗಿಲ್ಲ, ತುಂಬ ಜಾಸ್ತಿನೇ ಆಗಿತ್ತು. ಅದಕ್ಕೇ ಇವಾಗ ಹಾಗೆ ಓಡಾಡ್ತಾ ಇದ್ದಾಳೆ. ಆಮೇಲೆ ಅವರಪ್ಪ ಇನ್ನೊಂದು ಚಪ್ಪಲಿತ್ತು, ಅದನ್ನು ತೊಗೊಂಡು ಬಂದು ಹಾಕಿದರು. ಅವೇ ಚಪ್ಪಲಲ್ಲಿ ಇನ್ನೊಂದು ಪಾಪಣಿದ ಆ ಕೆಂಪು ಕಲ್. ಹಾಯ್ ಗಾಯ್ಸ್, ಸೊ ಇವತ್ತು ನಾನು ಚುರುಮುರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಂಡಕ್ಕಿ ಇತ್ತು, ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿ ಮನೆಯಲ್ಲೇ ಇಡೋ ಥರ ಚುರುಮುರಿ ಬರುತ್ತಲ್ಲ, ಅದನ್ನು ಮಾಡೋಣ ಅಂತ ಅಂದ್ಕೊಂಡು ಇವಾಗ ರೆಡಿಯಾಗಿದ್ದೀನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಇಲ್ಲಿ ನೋಡಿ, ಇದನ್ನು ನಾನು ಕರ್ಬೇವಿನ ಸೊಪ್ಪನ್ನ ಈ ಥರ ಇಡ್ತೀನಿ. ಇದು ಆಲ್ಮೋಸ್ಟ್ ನಾನು ಇಟ್ಟು 2 days ಆಗಿದೆ. ಎಷ್ಟು ಫ್ರೆಶ್ ಆಗಿದೆ ನೋಡಿ, ಒಂದು ಚೂರು ಏನೂ ಹಾಳಾಗೋದಿಲ್ಲ. ಹಂಗೆ ಇಡೋದಕ್ಕಿಂತ ಕೆಳಗಡೆ ಮತ್ತು ಮೇಲ್ಗಡೆ ಬಾಟಮಲ್ಲಿ ಮತ್ತು ಟಾಪಲ್ಲಿ 2 ಕಡೆನೂ ನೀಟಾಗಿ ಟಿಶ್ಯೂ ಇಟ್ಬಿಟ್ಟು ಇಟ್ಟರೆ ಹಾಳಾಗಲ್ಲ ಬೇಗನೆ.
ನಾನಿವಾಗ ಒಂದು ಸ್ವಲ್ಪ ಮೆಣಸಿನ್ಕಾಯಿ ರೆಡಿ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆ ಇದನ್ನು ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಕಾಯ್ತಾ ಇದೆ, ಎಣ್ಣೆ ಕಾಯ್ತಾ ಇದೆ ಜೋರಾಗೆ. ಈ ಕಡೆ ದೋಸೆ ಲೈಟಲ್ಲಿ ಇಟ್ಕೊ. ಫಸ್ಟಿಗೆ ಮಸಾಲೆ ಬಾಕ್ಸ್ ತೊಗೊಂಡಿದ್ದೀನಿ. ಮಸಾಲೆ ಬಾಕ್ಸಲ್ಲಿ ಸಾಸಿವೆ ಹಾಕ್ಬಿಡ್ತೀನಿ ಫಸ್ಟ್. ಓಕೆ, ನೋಡಿ ಚಿಟಪಟ ಅಂತ ಇದೆ. ಸಾಸಿವೆ ಹಾಕಬೇಕು. ಅದಾದಮೇಲೆ ಕಡಲೆ ಬೀಜ ಹಾಕಬೇಕು. ಅದಾದಮೇಲೆ ಕಡಲೆ ಹಾಕಬೇಕು. ಇದೆಲ್ಲ ರ್ಯಾಂಡಮ್ ಆಗಿ ಹಾಕ್ತಿದ್ದೀನಿ ನಾನು. ಏನು ಹಿಂಗೆ ಹಾಕ್ಬೇಕು ಹಾಗೆ ಹಾಕ್ಬೇಕಂತ ಏನಿಲ್ಲ, ರ್ಯಾಂಡಮ್ ಆಗಿ ಹಾಕ್ತಾ ಇದ್ದೀನಿ ಅಷ್ಟೆ. ಚೆನ್ನಾಗಿ ಏನು ಮಾಡಬೇಕು, ಹಿಂಗೆ ಅದು ಬೇಯೋವರೆಗೂ ಗುರಾಡಬೇಕು. ಈ ಮುಖಕ್ಕೆ ಸಿಡಿಸ್ಕೊಂಡಿರ. ಯಾಕೋ ಚಟಪಟ ಅಂತಿರ್ತಲ್ಲ. ಅಯ್ಯೋ, ನಾನು ಹೇಳ ಹಸಿದು ಕರಿಬೇವಿನ ಸೊಪ್ಪು ಹಾಕಿದ್ರಲ್ಲ ಅದಕ್ಕೆ. ಅದೇನಾಗಲ್ಲ, ಅದು ಯಾವಾಗಲೂ ಹಂಗೆ ಅಲ್ಲ. ಅದ್ರಲ್ಲಿ ನೀರು ಇರ್ಬೇಕಿತ್ತೆ. ನೀರಿರುತ್ತೆ ನೋಡಿ. ಇಲ್ಲ, ಇನ್ಫ್ಯಾಕ್ಟ್ ಇನ್ನೂ ಜಾಸ್ತಿನೇ ಹಾಕಬೇಕು. ನೆಕ್ಸ್ಟು ಬೆಳ್ಳುಳ್ಳಿನ ಹಂಗೆ ದಪ್ಪಕ್ಕೆ. ಬೆಳ್ಳುಳ್ಳಿ ಇದಕ್ಕೆ ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ. ಸೊ ನಂಗೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಇರೋದು ಇಷ್ಟ, ಸೊ ಹಾಕ್ತೇನೆ. ಅಂತ ತೋರಿಸ್ತಾ ಇರೋದು. ಯಾವ ಚೆನ್ನಾಗಿಲ್ಲ ಬಿಟ್ಟು. ಹೌದಾ? ಮೆಣಸಿನಕಾಯಿ ಅಯ್ಯೋ ಎಲ್ಲ ಕೆಳಗೆ ಚಲ್ಲೋಗ್ತೈತೆ. ಸೀತಾ ಇಲ್ಲ ಯಾವುದು. ಕಾವಿನ ಬಂಡೆ ತಗೊಂಡಿದ್ದೀವಿ. ಅದಾದ್ಮೇಲೆ ಇವಾಗ ಅರಿಶಿನ, ಉಪ್ಪು, ಖಾರದ ಪುಡಿ, ಅಚ್ಚ ಖಾರದ ಪುಡಿ ಇದು, ಉಪ್ಪು, ಹಾಕಿ ಮತ್ತೆ ಆಫ್ ಮಾಡಿಬಿಟ್ಟೆ.
ಆಫ್ ಮಾಡಿದ ಕೂಡಲೇ ಕಿರಣ ತಂದಿದ್ದು ಈಗ ಬಿಸಿದೇ ಹಾಕ್ಬೇಕಾ ಮಂಡಕ್ಕಿ ತಣ್ಣಗಾದ್ಮೇಲ? ಹೌದಾ? ಇದನ್ನು ತೋರಿಸು. ಸ್ವಲ್ಪ ಕೊಬ್ಬರಿ ಹಾಕೋಣ ಅಂತ ಚೆನ್ನಾಗಿರುತ್ತೆ. ಬಟ್ ಇದು ಹಾಕ್ಬಿಟ್ರೆ ಹಾಳಾಗ್ಬಿಡುತ್ತಲ್ಲ ಬೇಗ. ಏನು ಮಾಡೋದು? ಕೊಬ್ಬರಿ ಹಾಕ್ಬಿಟ್ರೆ ತುಂಬ ದಿನ ಇಡಕ್ಕೆ ಬರಲ್ಲ ಅನ್ನೋದು ಒಂದು. ಏನು ಮಾಡೋದು? ಬೇಡ ಅಲ್ಲ, ಹಾಕೋದು ಬೇಡ ಅಲ್ಲ. ನಿಜ ಬೇಡ ಅಕ್ಕ, ಹಾಳಾಗ್ಬಿಡುತ್ತೆ. ಬೇಡ. ಏನ್ರಿ ಏನ್ ಮಾಡ್ತಾವಳೆ ಅಕ್ಕಂದ್ರೆ ಬಿಡ. ಚೆನ್ನಾಗಿದೆ. ಗರಿ ಗರಿ ಆಗುತ್ತೆ. ಓಕೆ, ನಮ್ಮ ಮಂಡಕ್ಕಿ ಎಲ್ಲ ರೆಡಿ ಆಯಿತು. ಸಂಜೆಗೆ ಕಾಫಿ ಜೊತೆಗೆ ಮಂಡಕ್ಕಿ ಸ್ವಲ್ಪ ತೊಗೊಂಡು ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಹೊಸ ವೀಡಿಯೋದಲ್ಲಿ ನಾನು ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಆ್ಯಂಡ್ ಟೇಕ್ ಕೇರ್. ಬಾಯ್ ಗಾಯ್ಸ್.